ಮಳೆ ಮರಣದ್ದಲ್ಲ, ಆದರೆ ಯಾವ್ಯಾವ ರೀತಿಯಲ್ಲಿ ಸಾವು ಹೇಗೆ ಬರುತ್ತೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ. ಉಳ್ಳಾಲದ ಗುಡ್ಡ ಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 3ಕ್ಕೆ ಏರಿಕೆಯಾಗಿದೆ. ತಾಯಿ ಬದುಕಿದ್ರು, ಆದರೂ ಮಕ್ಕಳು ಮಾತ್ರ ಬದುಕಲಿಲ್ಲ. ಬಹಳ ಸಂಕಟ ಆಗುತ್ತೆ. 9 ಗಂಟೆ ನಿರಂತರವಾಗಿ ರಕ್ಷಾ ಕವಚವಾಗಿದ್ರೂ ಕೂಡ ತಾಯಿ ಮಾತ್ರ ಬದುಕ್ಬಿಟ್ರು, ಮಕ್ಕಳು ಮಾತ್ರ ಬದುಕಕ್ಕಾಗಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಮಕ್ಕಳನ್ನು ಉಳಿಸಿಕೊಳ್ಳೋಕೆ ಸದ್ಯಕ್ಕೆ ಸಾಧ್ಯ ಆಗಲಿಲ್ಲ. ಅದು ನೋವು ಬಹಳ ಕಾಣುತ್ತೆ. ಅಜ್ಜಿ ಪ್ರೇಮಾ ಕುಮಾರಿ ಜೊತೆಗೆ ಇಬ್ಬರು ಮೊಮ್ಮಕ್ಕಳು ಕೂಡ ಮೃತಪಟ್ಟಿದ್ದಾರೆ. 2.5 ವರ್ಷದ ಆರ್ಯನ್, 1 ವರ್ಷದ ಆರುಷ್ ಸಾವನ್ನಪ್ಪಿರೋದು. ಪಾಪ ತಾಯಿ ತುಂಬ ಕಷ್ಟಪಟ್ಟಿದ್ದಾಳೆ 2 ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ. ಕಾರಣ ಮಕ್ಕಳನ್ನು ಕೆಳಗಿಟ್ಬಿಟ್ಟು ಆ ತಾಯಿ ಮೇಲ್ಗಡೆಗೆ ನಿಂತ್ಕೊಂಡು, ಸೊ ಅಲ್ಲಿ ಆ ದೃಶ್ಯವನ್ನು ನೋಡ್ತಾ ಇದ್ರಿ, ನಿಮ್ಗೆ ತೋರಿಸ್ತೀವಿ. ತುಂಬ ಕ್ಲೋಸಲ್ಲಿದೆ, ಅಲ್ಲಿ ನೋಡಿ. ನೋಡಿ ಪಾಪ ಆ ಮಗು ಕೆಳಗಡೆಗೆ, ತಾಯಿ ಎಷ್ಟೇ ಕಷ್ಟ ಆದರೂ ಕೂಡ ಚಿಂತೆ ಇಲ್ಲ, ಮಕ್ಕಳ ರಕ್ಷಣೆ ಆಗಬೇಕು ಅಂತೇಳಿ ಪಾಪ ಕೈಯೆಲ್ಲ ಇಟ್ಟು ತನ್ನ ಮೇಲೆ ಎಲ್ಲ ಭಾರ ಹಾಕ್ಕೊಂಡು ರಕ್ಷಿಸಿ ಕಾಪಾಡಿ ಅಂತೆಲ್ಲ ಕೇಳ್ಕೊಳ್ತಾರೆ. ಬರ್ತಾರೆ ಜನ, ಕಾಪಾಡ್ತಾರೆ. 9 ಗಂಟೆ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಮಗು ಓಡಾಡ್ತಾ ಇರುತ್ತೆ, ಕೈಯೆಲ್ಲ ಅಲಗಾಡಿಸ್ತಾ ಇರುತ್ತೆ. ಆದರೆ ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟೊತ್ತಿಗೆ ಮಗು ಸಾವನ್ನಪ್ಪುತ್ತೆ ರೀ. 2.5 ವರ್ಷದ ಒಂದು ಮಗು, 1 ವರ್ಷದ ಒಂದು ಮಗು. ಹೇಗಿರಬೇಕು ಆ ತಾಯಿಯ ಪರಿಸ್ಥಿತಿ ಈಗ ಅಂತ ಹೇಳಿ, ಸಾವು ಹೇಗೆ ಬರುತ್ತೆ ಅಂತ ಹೇಳಿ. ಕಣ್ಮುಂದೆ ಬೆಳೀತಾ ಇರುವಂಥ ಮಕ್ಕಳು ಏನೇನೋ ಕನಸುಗಳನ್ನು ಕಟ್ಕೊಂಡಿರ್ತಾರೆ ಆ ಮಗುವಿನ ಬಗ್ಗೆ. ಆದರೆ ಧುತ್ತಂತ ಈ ರೀತಿಯಾಗಿ ಮಳೆ ಬಂದು, ಮಣ್ಣು ಕುಸಿದು, ಗೋಡೆ ಬಿದ್ದು, ಮನೆ ಮೇಲೆ ಈ ರೀತಿಯಾಗಿ ಆಗಿ ಒಳಗಡೆಗೆ ಸಿಕ್ಕಾಕೊಂಡು ಅದರಲ್ಲಿ ಅಜ್ಜಿ ಸಾವನ್ನಪ್ತಾರೆ, 2 ಮೊಮ್ಮಕ್ಕಳು ಸಾವನ್ನಪ್ತಾರೆ. ಆ ತಾಯಿ ಪಾಪ ತನ್ನ 2 ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ತನ್ನ ಜೀವವನ್ನು ಪಡಕ್ಕಿಟ್ಟು ಕೂತ್ಕೊಳ್ತಾಳೆ. ಆದರೂ ಕೂಡ 2 ಮಕ್ಕಳನ್ನು ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಕೇಳಿದರೆ ತಾಯಿಯ ಪರಿಸ್ಥಿತಿ ಏನಾಗಬಾರ್ದು. ಈಗ ತಾಯಿಗಿನ್ನೂ ಕೂಡ ಹೇಳಿರೋದಿಲ್ಲ ಅದನ್ನು, ಮಕ್ಕಳು ಹಿಂಗೆ ಆಗ್ಬಿಟ್ಟಿದೆ ಅಂಥೇಳಿ. ಎಷ್ಟು ಒದ್ದಾಡಿರಬೇಕು, ಎಷ್ಟು ಸಂಕಟ ಆಗಿರಬೇಕು ಆ ತಾಯಿಗೆ. ಒಂದು ಸಲ ಯೋಚನೆ ಮಾಡಿದರೆ, ನಾವು ಒಂದು ಸಲ ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಆ ಸಂಕಟ ಹೃದಯವಂತರಿಗೆ ಖಂಡಿತವಾಗಿಯೂ ಕೂಡ ಅರ್ಥ ಆಗುತ್ತೆ. ಹೇಗಿರುತ್ತೆ ಅಂತ ಕರಳು ಹಿಂಡಿದಂಗೆ ಆಗುತ್ತೆ, ಮನಸ್ಸು ಕಲ್ಕೋಗ್ಬಿಡುತ್ತೆ, ಹೃದಯ ಹೊಡ್ಕೊಳ್ಳುತ್ತೆ. ಯಾಕಪ್ಪ ಇಂಥ ಕ್ರೂರವಾಗಿ ನಡ್ಕೊಳ್ತೀಯ ನೀನು ಅಂತೇಳಿ, ಅಯ್ಯೋ ದೇವರೇ ಎಲ್ಲಿದೆಯಾ ನೀನು ಅಂತ ಹೇಳಿ. ಈ ಪರಿಸ್ಥಿತಿ ಈಗ ಕಾಣಿಸಿಕೊಳ್ತಾ ಇದೆ ಕರಾವಳಿ ಭಾಗದಲ್ಲಿ. ಗುಡ್ಡ ಭಾಗಗಳಲ್ಲಿ ಮನೆಯನ್ನು ಕಟ್ಕೊಂಡಿರ್ತಾರೆ. ಕಾರಣ ಆ ಭಾಗಗಳಲ್ಲೆಲ್ಲ ಹಾಗೆ ಪಶ್ಚಿಮ ಘಟ್ಟ, ಆ ಭಾಗಗಳಲ್ಲಿ ಮನೆ ಕಟ್ಕೊಂಡಿರ್ತಾರೆ, ತೋಟ ಇರುತ್ತೆ, ಕೆಲಸ ಮಾಡ್ಕೊಂಡಿರ್ತಾರೆ. ಮನೆಯಲ್ಲಿ ನೆಮ್ಮದಿಯಾಗಿರೋಣ, ಮಳೆ ಬರ್ತಾ ಇದೆ ಅಂತ ಸುರಕ್ಷಿತ ಅಂಥೇಳಿ ಮನೆಯಲ್ಲಿದ್ದರೆ ಮನೆಯಲ್ಲೂ ಸಾವು ಬರುತ್ತೆ ಅಂತಂದರೆ ಕೇಳಿ ಅಲ್ಲೇನೋ ಮಾತಾಡ್ತಾ ಇದ್ದಾರೆ. ತಾಯಿ ಮಗು ಇಬ್ಬರು ಮಕ್ಕಳು ಅಲ್ಲೇ ಇರುವಂಥದ್ದು ಕಾಣಿಸುತ್ತೆ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದಾಗ. ಆ ತಾಯಿ ಕೂಡ ಅದೇ ರೀತಿಯಾಗಿ ಮೇಲ್ಗಡೆಗಿದ್ದಾಳೆ, 2 ಮಕ್ಕಳು ಅಲ್ಲೇ ಇದ್ದಾವೆ. ನೀವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಹೇಗೆ ತಾಯಿ ತನ್ನ ಮಕ್ಕಳನ್ನು ರಕ್ಷಣೆ ಮಾಡೋಕ್ಕೆ ತನ್ನನ್ನೂ ಕೂಡ ತಾನು ಬಲಿ ಕೊಡೋಕ್ಕೂ ಕೂಡ ರೆಡಿಯಾಗಿರ್ತಾಳೆ. ತಾನು ಹೋದರೂ ಕೂಡ ಚಿಂತೆ ಇಲ್ಲ, ಮಕ್ಕಳು ಬದುಕಬೇಕು ಅನ್ನುವಂಥದ್ದನ್ನು ಹೇಗೆ ಇಟ್ಕೊಳ್ತಾಳೆ ಅನ್ನೋದು. ಇದಕ್ಕಿಂತಲೂ ದೃಶ್ಯ ಬೇಕೇನ್ರಿ? ಇದಕ್ಕಿಂತಲೂ ಬೇಕಾ? ಮಕ್ಕಳನ್ನು ಮೊದಲು ಕಾಪಾಡೋಣ ಅನ್ನುವಂಥದ್ದೇ ಆ ಸಂದರ್ಭದಲ್ಲಿ ಕಾಣಿಸ್ತಾ ಇರುವಂಥ ದೃಶ್ಯ. ಆದರೆ ದೇವರು ಸರಿ ಇರಲಿಲ್ವೇ, ದೇವರು ಕಾಪಾಡಲಿಲ್ವೇ? ತಾಯಿನ ಮಾತ್ರ ಕಾಪಾಡ್ಬಿಟ್ಟ, 2 ಮಕ್ಕಳನ್ನು ಕಿತ್ಕೊಂಡ್ಬಿಟ್ಟ. ತಾಯಿಗೆ ಸಂಕಟ ಆಗ್ತಾ ಇರುತ್ತೆ, ನನ್ನನ್ನಾದರೂ ಯಾಕೆ ಉಳಿಸ್ಬಿಟ್ಟೆ ನೀನು ಅಂತ ಹೇಳಿ. ಕಾರಣ ಮುದ್ದಾಗಿರುವಂಥ 2 ಮಕ್ಕಳು, ಒಂದು 2.5 ವರ್ಷ, 1 ವರ್ಷ, ಈಗಷ್ಟೇ ಮಾತನಾಡೋಕ್ಕೆ ಶುರು ಮಾಡಿರ್ತವೆ, ಈಗಷ್ಟೇ ಅಂಬೆಗಾಲ ನಡೆಯೋಕ್ಕೆ ಶುರು ಮಾಡಿರ್ತವೆ ಮಕ್ಕಳು, ಈಗಷ್ಟೇ ಅಮ್ಮ ಅಂತ ಕರೆಯೋಕ್ಕೆ ಶುರು ಮಾಡಿರ್ತಾವೆ ಮಕ್ಕಳು. 2.5 ವರ್ಷ ಅಮ್ಮ ಅಂತ ಬರುತ್ತೆ, ಬಾಯಿಗೆ ಬರ್ತಾ ಇರುತ್ತೆ. 1 ವರ್ಷದಂತೂ ಇನ್ನೂ ಏನೂ ಗೊತ್ತಾಗ್ತಿರೋದಿಲ್ಲ, ಈಗ ಅಂಬೆಗಾಲಿಡ್ತಾ ಇರುತ್ತೆ. ಹೇಗಿರ್ಬೇಕ್ರಿ ಆ ಕುಟುಂಬ?